ನಮಗೂ ಗೊತ್ತು ಮೆಟೀರಿಯಲ್ಸ್ಗಳ ಬಗ್ಗೆ ಗೊತ್ತಿರೋರಿಗೆ ಅಲ್ಲ ಈ ವಿಡಿಯೋ. ಅಷ್ಟು ಕುಚ್ಚು ಡಿಸೈನ್ಸ್ ಇಂದ ಸ್ಟಾರ್ಟ್ ಮಾಡಲ್ಲ ಅಥವಾ ಕ್ರೋಶಾ ವರ್ಕ್ ಇಂದ ಸ್ಟಾರ್ಟ್ ಮಾಡಲ್ಲ. ಡಿಫ್ರೆಂಟ್ ಡಿಸೈನ್ಸ್ಗೆ ಡಿಫ್ರೆಂಟ್ ಬೀಡ್ಸ್ ಇರುತ್ತೆ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ವೆಲ್ಕಮ್ ಟು ಮೈ ಚಾನಲ್ ಮಂಜು ಡಿಸೈನ್ಸ್. ಸೊ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿರೋ ಎಲ್ರಿಗೂ ಹಾಯ್. ಮೊದಲಿಂದಾನೇ ನನ್ನ ವಿಡಿಯೋ ನೋಡ್ತಿರೋರಿಗೆ ಡಬಲ್ ಹಾಯ್. ಸೊ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಸ್ಯಾರಿ ಕುಚ್ಚು ಅಂದರೆ ಟಸಲ್ ವರ್ಕಿಗೆ ಬೇಕಾಗಿರೋ ಮೆಟೀರಿಯಲ್ಸು ಮತ್ತು ಕ್ರೋಶಾ ವರ್ಕಿಗೆ ಕೂಡ ಬೇಕಾಗಿರೋ ಮೆಟೀರಿಯಲ್ಸ್ನ ನಾನು ಹೇಳ್ತೀನಿ ಅಂತೇಳಿ. ಸೊ ಬಿಗಿನರ್ಸ್ಗಳು ತುಂಬ ಮೆಟೀರಿಯಲ್ಸ್ಗಳು ಫಸ್ಟೇ ತೊಗೊಂಡು ಯೂಸ್ ಮಾಡಲಾರ್ದೆ ಇಡೋದಕ್ಕಿಂತ ಸ್ಟಾರ್ಟಿಂಗು ಒಂದು 50-60 ರುಪೀಸಲ್ಲಿ ನಾವು ಮೆಟೀರಿಯಲ್ಸ್ಗಳನ್ನ ತೊಗೊಂಡು ನಾವು ಯೂಸ್ ಮಾಡಿಕೊಂಡು ಕಲಿಬೋದು. ಸ್ಟಾರ್ಟಿಂಗಲ್ಲೇ ಕಲ್ತ್ಕೊಳ್ಳೋಕ್ಕೆ ಇಷ್ಟು ಬಜೆಟ್ ಇದ್ದರೆ ಸಾಕು. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಮೆಟೀರಿಯಲ್ಸ್ಗಳನ್ನ ತೊಗೊಂಡು ಬಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಲಿತು ಆಮೇಲೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮೆಟೀರಿಯಲ್ಸ್ಗಳನ್ನ ನೀವು ತೊಗೊಂಡು ಹಾಕ್ಬೋದು. ನಿಮ್ಮ ಬಿಸ್ನೆಸ್ನ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಆ ವಿಡಿಯೋದಲ್ಲೇ ಹೇಳಿದ್ದು ನಾನು ಸ್ಟಾರ್ಟಿಂಗಲ್ಲಿ ಎರಡು ದಾರ ಮತ್ತು ಒಂದು ನೀಡಲ್ ನಂಬರ್ 6ನ ತೊಗೊಂಡಿದ್ದೆ. ಸೊ 6 ತೊಗೊಂಡಿರೋದು ನನಗೆ ಸ್ವಲ್ಪ ಯೂಸ್ಫುಲ್ ಆಯಿತು. ಹೇಗಪ್ಪ ಅಂತಂದರೆ ನಾರ್ಮಲ್ ಆಗಿ ನಾನು ನೀಡಲ್ಸ್ಗಳಿಗೆ ನಂಬರ್ ಜಾಸ್ತಿ ಆಗ್ತಾ ಕ್ರೋಶದು ಸೈಜು ಚಿಕ್ಕದಾಗ್ತಾ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ 6 ಸ್ವಲ್ಪ ದೊಡ್ಡದು ಬರುತ್ತೆ. ನಾವು 6 ದಾರ ತೊಗೊಂಡಾಗ ನಮಗೆ ಬೇಗ ಕ್ರೋಶೆ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ನಾವು 10 ಈ ಥರ ಯೂಸ್ ಮಾಡಿದಾಗ ಅದು ಕ್ರೋಶೆ ನೀಡಲ್ ಚಿಕ್ಕದು ಬರೋದ್ರಿಂದ ಸೊ ನಮಗೆ ಸ್ಟಾರ್ಟಿಂಗಲ್ಲೇ ಕಂಟ್ರೋಲ್ ಬೇಗ ಸಿಗಲ್ಲ. ಸೊ 6 ತೊಗೊಂಡಿರೋದು ಒಂದು ಪ್ಲಸ್ ಪಾಯಿಂಟು. ನೀವು ಕೂಡ ಸ್ಟಾರ್ಟಿಂಗಲ್ಲೇ ಸಿಲ್ಕ್ ಥ್ರೆಡ್ಡಲ್ಲೇ ಹಾಕಬೇಕು ಅಂತ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಪ್ರಿಫರ್ ಮಾಡೋದು ಅಂದರೆ ನನಗೆ ಯೂಸ್ಫುಲ್ ಆಗಿದೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಿರೋದು ನೀಡಲ್ ನಂಬರ್ 6 ಇಸ್ ಬೆಸ್ಟ್. ಸ್ಟಾರ್ಟಿಂಗಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡಲಿಕ್ಕೆ ನೀಡಲ್ ನಂಬರ್ 6 ತುಂಬ ಯೂಸ್ಫುಲ್ ಆಗುತ್ತೆ. ಮೆಟೀರಿಯಲ್ಸ್ಗಳಲ್ಲಿ ನಾನು ಯಾವ್ಯಾವ್ದು ಯೂಸ್ ಮಾಡಿದೆ ಅಂತೇಳಿ ನೋಡೋಣ. ಫಸ್ಟ್ ಈಸ್ ನೀಡಲ್ಸ್, ಕ್ರೋಶೆ ನೀಡಲ್ಸ್. ಸೊ ಕ್ರೋಶೆ ನೀಡಲ್ಸಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿರೋ ಹಾಗೆ ತುಂಬ ನಂಬರ್ಸ್ಗಳಿರುತ್ತೆ. ಅದರಲ್ಲಿ ಕ್ರೋಶೆ ಹಾಕಲಿಕ್ಕೆ ಪರ್ಫೆಕ್ಟ್ ನೀಡಲ್ ಏನಪ್ಪ ಅಂತಂದರೆ ನಾನು ಈಗ ಪ್ರೆಸೆಂಟ್ ಯೂಸ್ ಮಾಡ್ತಿರೋದು ನೀಡಲ್ ನಂಬರ್ 10 0.75 mm. ಸೊ ಇದನ್ನು ನಾನು ಯೂಸ್ ಮಾಡೋದು. ಕ್ರೋಶೆ ನೀಡಲು ಸಿಕ್ಕಾಪಟ್ಟೆ ಚಿಕ್ಕದು ಬರುತ್ತೆ. 6 ದಾರನ ಸ್ಟಾರ್ಟಿಂಗಲ್ಲೇ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹಾಕ್ಲಿಕ್ಕಂತೂ ಆಗಲ್ಲ. ಅಂದರೆ ನನಗಾಗಲಿಲ್ಲ, ನಿಮಗೆ ಹಾಕೋಕ್ಕಾಗತ್ತೆ ಅಂದರೆ ನೀವು ನೀಡಲ್ ನಂಬರ್ 10 ಯೂಸ್ ಮಾಡ್ಬೋದು. ಈಗ ನನ್ನ ಹತ್ರ ನೀಡಲ್ ನಂಬರ್ 10 2 ಕ್ರೋಶೆ ಇದೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಕಲ್ತಿದ್ದು ನೀಡಲ್ ನಂಬರ್ 6 1.0. ಸೊ ಇದು ನೋಡಿ ಎಷ್ಟು ದಪ್ಪ ಬರುತ್ತೆ ಅಂತ, ಇಷ್ಟು ದಪ್ಪ ಬರುತ್ತಿದ್ದು. ಸೊ ಇದಕ್ಕೆ ಕಂಪೇರ್ ಮಾಡಿ ಕೂಡ ತೋರಿಸ್ತೀನಿ. ಇದು 10, ಇದು 7, 6 ನಂಬರು ಬೆಸ್ಟ್. ಸ್ಟಾರ್ಟಿಂಗ್ ಕಲಿಬೇಕು ಅಂತಂದಾಗ 6 ದಾರಕ್ಕೆ ನೀಡಲ್ ನಂಬರ್ 6 ಇಸ್ ಬೆಸ್ಟ್. ನಾನು ಕಲ್ತಿದ್ದು ನನಗೆ ಯೂಸ್ಫುಲ್ ಆಗಿರೋದನ್ನ ನಾನು ಹೇಳ್ತಿದ್ದೀನಿ. ಸ್ಟಾರ್ಟಿಂಗಲ್ಲೇ ತೊಗೊಳ್ಳೋದಕ್ಕಿಂತ ಸ್ಟಾರ್ಟಿಂಗಲ್ಲಿ 6 ತೊಗೊಂಡು ತುಂಬ ಪ್ರಾಕ್ಟೀಸ್ ಮಾಡಿ ನಿಮಗೆ ಕೈ ಕೂತಾದ್ಮೇಲೆ ನೀವು ನೀಡಲ್ ನಂಬರ್ 10 ಕೂಡ ನೀವು ಯೂಸ್ ಮಾಡ್ಬೋದು. ಇದು ಸೆಕೆಂಡು ಸಿಲ್ಕ್ ಥ್ರೆಡ್. ಸೆಕೆಂಡ್ ಬಂದು ಸಿಲ್ಕ್ ಥ್ರೆಡ್ಸು. ಸೊ ತುಂಬ ಬ್ರ್ಯಾಂಡ್ಸ್ಗಳಿದೆ. ನಾನು ಜಾಸ್ತಿ ಯೂಸ್ ಮಾಡೋದು ಒಂದು ರಾಜ್ ಯೂಸ್ ಮಾಡ್ತೀನಿ, ಯಾಕಂದರೆ ನಾನು ಲೋಕಲಲ್ಲಿ ಸಿಗೋದು ರಾಜು ಮತ್ತು ಬುಲೆಟ್. ಈ 2 ದಾರನೇ ನಾನು ಜಾಸ್ತಿ ಯೂಸ್ ಮಾಡೋದು. ಸೊ ರಾಜು ಮತ್ತು ಬುಲೆಟ್ ಈ 2 ದಾರನೇ ನಾನು ಯೂಸ್ ಮಾಡೋದು. ತುಂಬ ಬ್ರ್ಯಾಂಡ್ಸ್ಗಳಿದೆ. ನಿಮ್ಮ ಲೋಕಲಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡ್ ಸಿಗುತ್ತೆ ಅದನ್ನು ನೀವು ಕೇಳಿ ನೋಡಿ. ಮತ್ತು ಸಿಲ್ಕ್ ದಾರ ನಿಮಗೆ ಎಷ್ಟು ಚೆಂದ ಅನಿಸುತ್ತೆ. ಕೆಲವೊಂದು ತುಂಬ ರಫ್ ಅನಿಸುತ್ತೆ, ಆ ಥರ ತೊಗೊಳ್ಳಾರ್ದೆ ಈ ಥರ ಬರೋ ದಾರಗಳನ್ನ ಯೂಸ್ ಮಾಡ್ಕೊಳ್ಳಿ. ಸೊ 2ನೇದು ಬಂದು ಮೆಟೀರಿಯಲ್ಸು ಸಿಲ್ಕ್ ಥ್ರೆಡ್. ಈಗ 3rd ಬಂದು ಝರಿ ಥ್ರೆಡ್. ಸೊ ಇದು ಝರಿ ಥ್ರೆಡ್ಡು. ಇದರಲ್ಲಿ ಕೂಡ 2 ರೀತಿ ಬರುತ್ತೆ. ಸೊ ಈ ಥರ ಒಂದು ಮತ್ತು ನಾರ್ಮಲಿ ಈ ಥರದ್ದು ಇದೇ ಥರದ್ದು ಚಿಕ್ಕದು ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಝರಿ ಥ್ರೆಡಲ್ಲಿ ನಾನು ಇದನ್ನು ಯೂಸ್ ಮಾಡಲ್ಲ. ಇದು ಯಾವಾಗಲೂ ತೊಗೊಂಡು ಬಂದು ಇಟ್ಕೊಂಡಿದ್ದು. ಏನಾಗುತ್ತೆ ಅಂದರೆ ವಯರಿಂದಿದು ನನಗಿದು ಇಷ್ಟ ಆಗಲ್ಲ. ನೀಡಲ್ ಸೂಜಿಗೆ ಏರಿಸ್ಕೊಂಡಾಗ ಈ ಥರ ವಯರ್ ಸಪ್ರೇಟ್ ಆಗುತ್ತೆ.
ಇದು ಕೂಡ ಜರಿ ಥ್ರೆಡ್ಡೇ, ಇದನ್ನು ಜರಿ ಥ್ರೆಡ್ಡೇ. ಬಟ್ ನಾನು ಇದನ್ನ ಯೂಸ್ ಮಾಡೋಕ್ಕೆ ಮತ್ತು ಪ್ರಿಫರ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಇದನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಚಿಕ್ಕದು ಕೂಡ ಬರುತ್ತೆ, ಅದನ್ನು ಕೂಡ ನೀವು ತಗೋಬೋದು. ಆ್ಯಂಡ್ ಫೋರ್ತ್ ಒಂದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಲ್ಲ, ಬಟ್ ಕಾಟನ್ ಥ್ರೆಡ್ ಯಾವುದಾದ್ರೂ ಆಗಲಿ ಕಾಟನ್ ಥ್ರೆಡ್, ನಾರ್ಮಲಿ ಬಟ್ಟೆ ಹೊಲಿಯೋ ಸೂಜಿ, ಇದು ಒಂದು ಇರಬೇಕು. ಆ್ಯಂಡ್ ಇನ್ನೂ ಒಂದು ಬೇಬಿ ಕುಚ್ಚು ಹಾಕಲಿಕ್ಕೆ ಅಂತಲೇ ಒಂದು ನೀಡಲ್ ಬರುತ್ತೆ. ಸೊ ಕುಚ್ಚು ಹಾಕೋ ನೀಡಲ್ ಅಂತ ಕೇಳಿದ್ರು ನಾರ್ಮಲಿ ಅಂಗಡಿಲಿ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ. ಸೊ ಹೇಗಪ್ಪ ಅಂತಂದರೆ ಇದು ಏನಿರುತ್ತೆ ಉದ್ದ ಕಡಿಮೆ ಇರುತ್ತೆ, ಬಟ್ ಇಲ್ಲಿ ಹೋಲ್ ದೊಡ್ಡದಿರುತ್ತೆ. ಯಾಕಂದರೆ ನಾವು ಜಾಸ್ತಿ ದಾರ ಎಳೆ ತೊಗೊಂಡು ಹಾಕೋದ್ರಿಂದ ಸೊ ಅದ್ರದ್ದು ನೀಡಲ್ ಬರುತ್ತೆ. ಅದನ್ನು ನಾನು ಯೂಸ್ ಮಾಡಲ್ಲ. ಸೊ ಅದು ಕೂಡ ಇರುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಕಟರ್ ಆದರೂ ಆಗಿರಲಿ, ಕತ್ರಿ ಆದರೂ ಆಗಿರಲಿ, ಯಾವುದಾದ್ರೂ ಆಗಿರಲಿ, ಒಂದು ಕಟರ್ ಆದರೂ ಆಗಿರಲಿ ಅಥವಾ ಕತ್ರಿ ಆದರೂ ಆಗಲಿ ಶಾರ್ಪ್ ಇರಲಿ. ಕೆಲವೊಂದು ಸತಿ ನಾವು ಕಟ್ ಮಾಡ್ತಾ ಇರಬೇಕಾದ್ರೇ ಅದು ದಾರ ಎಳೆ ಎಳೆ ಚೆನ್ನಾಗಿ ಅನಿಸಲ್ಲ. ಸೊ ಶಾರ್ಪ್ ಇರೋ ಒಂದು ಕಟರ್. ಸೊ ಇದಿಷ್ಟೇ ಮೆಟೀರಿಯಲ್ಸ್. ಬೀಡ್ಸು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಅದು ನಾನು ಈ ಥರ ಒಂದು ಬಾಕ್ಸ್ ಮಾಡಿಟ್ಕೊಂಡಿದ್ದೀನಿ. ಈಗ ಪ್ರೆಸೆಂಟ್ ನನ್ನ ಹತ್ರ ಇರುವಂತಹ ಬಾಕ್ಸು ಬೀಡ್ಸ್ಗಳು ಡಿಫ್ರೆಂಟ್ ಆಫ್ ಬೀಡ್ಸ್ ಇರುತ್ತೆ. 10 ಗ್ರಾಮ್ ತೊಗೊಂಡು ಬಂದರೂ ಕೂಡ ನಿಮಗೆ ಸಾಕು. ನೀವು ಡಿಸೈನ್ಸು ತುಂಬ ಜಾಸ್ತಿ ಕಲಿತು ಜಾಸ್ತಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಜಾಸ್ತಿ ಬೀಡ್ಸ್ ಆಬ್ವಿಯಸ್ಲಿ ಡಿಫ್ರೆಂಟ್ ಡಿಸೈನ್ಸ್ಗೆ ಡಿಫ್ರೆಂಟ್ ಬೀಡ್ಸ್ ಇರುತ್ತೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲೇ ಯಾವ್ದಾದ್ರು 1 ಅಥವಾ 2 ಇಷ್ಟಿದ್ರೆ ಸಾಕು. ಮೆಟೀರಿಯಲ್ಸ್ಗಳ ಬಗ್ಗೆ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ತುಂಬ ಕಡಿಮೆ ಮೆಟೀರಿಯಲ್ಸಲ್ಲೇ ಚೆಂದಾಗಿ ನಾವು ನೆಕ್ಸ್ಟ್ ವಿಡಿಯೋಸಿಂದ ಬೇಸಿಕ್ ಸ್ಟಿಚಸ್ಗಳದ್ದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಒಂದು ಅಷ್ಟು ಕುಚ್ಚು ಡಿಸೈನ್ಸಿಂದ ಸ್ಟಾರ್ಟ್ ಮಾಡಲಾ ಅಥವಾ ಕ್ರೋಶಾ ವರ್ಕಿಂದ ಸ್ಟಾರ್ಟ್ ಮಾಡಲಾ ಅಂತ ಕಮೆಂಟಲ್ಲಿ ತಿಳಿಸಿ. ಮೆಟೀರಿಯಲ್ಸ್, ಸೊ ಈ ಎಲ್ಲ ಮೆಟೀರಿಯಲ್ಸ್ಗಳಿಂದ ಸ್ಯಾರಿ ಕುಚ್ಚು ಡಿಸೈನ್ಸ್ನ ಕಲಿಯೋದು. ಸೊ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಸ್ಟಾರ್ಟಿಂಗಲ್ಲಿ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಇದ್ರ ಬಗ್ಗೆನೂ ಕೂಡ ಮಾಹಿತಿ ಇರೋದಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರೋದು. ನಮಗೂ ಗೊತ್ತು ಮೆಟೀರಿಯಲ್ಸ್ಗಳ ಬಗ್ಗೆ ಅಂತ ಅಂದ್ಕೊಂಡಿರೋರಿಗೆ, ಗೊತ್ತಿರೋರಿಗೆ ಅಲ್ಲ ಈ ವಿಡಿಯೋ. ಗೊತ್ತಿಲ್ಲಾರ್ದವ್ರಿಗೆ ಸ್ಟಾರ್ಟಿಂಗಲ್ಲಿ ಕಲಿಬೇಕು, ಬಿಗಿನಿಂಗಿಂದ ಕಲಿಬೇಕು ಅನ್ನೋರಿಗೆ ಈ ವಿಡಿಯೋ. ನಾನು ಕೊಟ್ಟಿರೋ ಮೆಟೀರಿಯಲ್ಸ್ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲಾರ್ದವ್ರಿಗೆ ಈ ವಿಡಿಯೋ. ಸೊ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಕೂಡ ಶೇರ್ ಮಾಡಿ. ಇನ್ನು ಯಾರೆಲ್ಲ ಕ್ರೋಶಾ ವರ್ಕ್ನ ಕಲಿಬೇಕು, ಕುಚ್ಚು ಡಿಸೈನ್ಸ್ನ ಕಲಿಬೇಕು ಅವ್ರಿಗೆಲ್ಲ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.